ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿರಿ. ನಾನು ಇವತ್ತು ಕುಣಿಗಲ್ಲಿದ್ದೀನಿ. ಈ ಜಾಗ ಬಂದುಬಿಟ್ಟು ಗುನ್ನಾಗ್ರೆ ಅಂತ. ಗೊತ್ತಿರೋರಿಗೆ ಗೊತ್ತಿರುತ್ತೆ. ಇಲ್ಲಿ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ಇವತ್ತಲ್ಲಿ ಹೋಗೋಣ. ಈ ದೇವಸ್ಥಾನದ್ದು ಇತಿಹಾಸ ಸಖತ್ತಾಗಿದೆ, ಹೇಳ್ತೀನಿ ಬನ್ನಿ. ಸೊ ನೀವು ಬೆಂಗಳೂರು ಕಡೆಯಿಂದ ಬಂದರೆ ನೋಡಿರಿ, ಇಲ್ಲಿ ನಿಮಗೆ ಆರ್ಚ್ ಸಿಗುತ್ತೆ, ಬೆಟ್ಟದ ರಂಗನಾಥ ಸ್ವಾಮಿದು. ಸ್ನೇಹಿತರೆ, ಇದ್ರದ್ದು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ, ಈ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಅಮ್ಮವರ ಅಮ್ಮ, ನಮ್ಮ ಅಜ್ಜಿ ಇದಾರಲ್ಲ, ಅವರ ಮನೆ ದೇವರಿದು. ನಮಗೆಲ್ಲ ತುಂಬ ಪ್ರೀತಿ ಪಾತ್ರವಾದ ದೇವಸ್ಥಾನ ಇದು. ಇದ್ರದ್ದು ಇತಿಹಾಸ ಸಖತ್ತಾಗಿದೆ. ಅವಾಗ ಜಮಾನದಲ್ಲಿ ಶ್ರೀರಂಗಪಟ್ಟಣದಿಂದ ರಂಗಪ್ಪ ಅನ್ನೋರು ಅವರು ದೈವ ಪ್ರೇರಣೆಯಿಂದ ಅವರ ರಿಲೇಟಿವ್ಸ್ ಮನೆಗಳಿಗೆಲ್ಲ ನೋಡಬೇಕು ಅಂದ್ಬಿಟ್ಟು ಈ ಕಡೆ ಬಂದ್ರಂತೆ. ಈ ಕಡೆ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲೊಂದು ಬೆಟ್ಟ ಇದೆ, ಅದಕ್ಕೇನೆ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಹೆಸರು. ಓಕೆನಾ? ಆ ಬೆಟ್ಟದ ಹತ್ರ ರೆಸ್ಟ್ ಮಾಡೋಣ ಅಂತ ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡ್ರಂತೆ. ಬೆಟ್ಟದ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡಾದ್ಮೇಲೆ ಯಾಕೋ ಇಲ್ಲಿಂದ ಹೋಗಕ್ಕೆ ಮನಸ್ಸೇ ಆಗಿಲ್ವಂತೆ. ಇಲ್ಲಿ ಎನ್ವಿರಾನ್ಮೆಂಟ್ ಹಂಗಿದೆ ಸುತ್ತ ನೋಡ್ಬಿಟ್ಟು ಅವ್ರಿಗೆ ಆಸೆ ಆಗ್ಬಿಟ್ಟು, ನಾನೇನಕ್ಕೆ ಇಲ್ಲೇ ಇರಬಾರ್ದು, ಇಲ್ಲೇ ಇದ್ದು ಇಲ್ಲಿ ಬರೋ ಭಕ್ತಾದಿಗಳಿಗೆ ಒಂದು ಆಶೀರ್ವಾದ ಮಾಡಿಕೊಂಡು ಏನಕ್ಕೆ ಇಲ್ಲೇ ಇರಬಾರ್ದು ಅಂತ ಅವ್ರಿಗೆ ಅನಿಸಿ ಇಲ್ಲೇ ಸೆಟ್ಲ್ ಆಗಿದ್ದೆವರು. ಹಂಗಾಗಿ ಇಲ್ಲಿಗೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೆಸರು. ಓಕೆನಾ? ನೀವು ಎಲ್ಲ ಕಡೆ ನೋಡಿರ್ತೀರ, ರಂಗನಾಥ ಸ್ವಾಮಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ನೀವು ನೋಡ್ರಿ, ಅವರು ಬಲಗೈನ ಊರ್ಕೊಂಡು ಕೂತಿರ್ತಾರೆ ಎಲ್ಲ ಕಡೆ. ಮಲಗಿರೋದು ವಿಗ್ರಹಗಳನ್ನ ನೀವು ನೋಡ್ತೀರಾ. ಆದ್ರೆ ಇಲ್ಲಿ ನಾವು ರಂಗಪ್ಪ ಸ್ವಾಮಿ ಅಂತ ಹೇಳ್ತೀವಲ್ಲ, ಅವ್ರಿಗೆ ಎಡಗೈ ಊರ್ಕೊಂಡು ಕುತ್ಕೊಳ್ಳೋ ಅಭ್ಯಾಸ ಇತ್ತಂತೆ. ಸೊ ಇಲ್ಲಿರೋ ವಿಗ್ರಹ ಅವ್ರು ನೋಡಿದೀವೋ ಎಡಗೈ ಊರ್ಕೊಂಡು ಕೂತಿರ್ತಾರೆ. ಸೊ ಇಲ್ಲೊಂದೇ ನೀವು ನೋಡಕ್ ಸಾಧ್ಯ. ನೋಡ್ರಿ, ಇಲ್ಲಿ ಬಂದ್ಬಿಟ್ಟು ಲೆಫ್ಟ್ ಹೋಗ್ಬೇಕು, ಅಲ್ಲಿ ಬೋರ್ಡ್ ಇದೆ ನೋಡಿ, ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ದಾರಿ ಅಂತ. ಓಕೆನಾ? ಎಡಗೈ ಊರ್ಕೊಂಡು ಕೂತಿರ್ತಾರೆ. ಅದಾದ್ಮೇಲೆ ಇವರು ಬೆಟ್ಟ ಹತ್ತಕ್ಕೆ ಈಗ ವಯಸ್ಸಾದವರೆಲ್ಲ ನೋಡಿರ್ತಾರಲ್ಲ, ಊರುಗಳು ಹಿಡ್ಕೊಂಡು ಬರ್ತಾರಲ್ವಾ, ಆ ಬೆಟ್ಟ ಹತ್ತಕ್ಕೆ ಅಂದ್ಬಿಟ್ಟು ಇವರು ಯೂಸ್ ಮಾಡಿದ ಊರುಗಳನ್ನ ಬೆಟ್ಟ ಹತ್ತಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಊರುಗಳು ಪಕ್ಕಕ್ಕೆ ಇಟ್ರಂತೆ. ಇಟ್ಬಿಟ್ಟು ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡಿ ಇಲ್ಲೇ ಸೆಟ್ಲ್ ಆದ್ರು. ಊರುಗಳು ಇಟ್ಟಿದ್ದು ಅವಾಗ ತಗೊಂಡ್ಬಂದಿದ್ದು ಊರುಗಳು ಹೆಂಗೆ ಅಂದ್ರೆ, ನೀವು ನೋಡಿರ್ತೀರ ಒಂದು ಚಿಕ್ಕ ಕಡ್ಡಿ, ಅದು ಆವಾಗಿಂದ ಬೆಳೀತಾ ಇದೆಯಂತೆ. ಬೆಳೀತಾ ಇವತ್ತು ದೊಡ್ಡದಾಗಿದೆ. ಅದ್ರ ಫೋಟೋ ವಿಡಿಯೋಸ್ ನಾನು ನಿಮ್ಗೆ ಹಾಕ್ತೀನಿ ನೋಡ್ರಿ. ಅಕ್ಕಪಕ್ಕ ಫುಲ್ಲು ಕಾಡು. ಇಲ್ಲಿ ಚಿರತೆ ಬಂದು ಹೋಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಇಲ್ಲಿ ನಿಮಗೆ ಅವಾಗವಾಗ ಸೂಚನೆ ಆಗ್ತಾ ಇರ್ತಾರೆ, ಗುರು ಚಿರತೆ ಇದೆ ಹುಷಾರಪ್ಪ ಅಂತ. ಅದೊಂದು. ಓಕೆನಾ? ಅದಾದ್ಮೇಲೆ ಈ ದೇವಸ್ಥಾನಕ್ಕೆ ಮಾತ್ರ ಬಾಗ್ಲಿಲ್ಲ. ಇದ್ರೆ ಎಲ್ಲ ದೇವಸ್ಥಾನಗಳಿಗೆ ನೋಡಿರ್ತೀರ ಬಾಗ್ಲಿರ್ತೀವಿ, ಈ ದೇವಸ್ಥಾನಕ್ಕೆ ಬಾಗ್ಲಿಲ್ಲ. ಅದ್ರದ್ದು ಏನಪ್ಪ ವಿಶೇಷ ಅಂತಂದ್ರೆ, ನೋಡ್ರಿ ಇದೇ ಎಂಟ್ರೆನ್ಸು. ಈ ದೇವಸ್ಥಾನ ಎಲ್ಲ ಆಗಿತ್ತಂತೆ. ಒಂದ್ಸಲ ಭಕ್ತಾಗಿ ಯಾರೋ ಒಬ್ರು ವಯಸ್ಸಾದವರು ಈ ಬೆಟ್ಟ ಹತ್ಕೊಂಡು ಬಂದ್ರಂತೆ ದರ್ಶನ ಮಾಡೋಣ ಅಂತ. ಯಾವ ಸಂಜೆ ಆಗಿತ್ತೋ ಏನಾಗಿತ್ತೋ ಬಾಗ್ಲು ಹಾಕ್ಬಿಟ್ಟಿತ್ತಂತೆ. ಇದೇನಪ್ಪ ಇಷ್ಟು ದೂರ ಬಂದು ಬಾಗ್ಲು ಹಾಕ್ಬಿಡ್ತಲ್ಲ, ಸರಿ ಬಿಡ ಆಯ್ತು, ಇನ್ನೊಂದ್ಸಲ ಯಾವಾಗಾದ್ರೂ ಬರೋಣ ಅಂದ್ಬಿಟ್ಟು ಅವ್ರು ಇಳ್ಕೊಂಡು ಹೋಗ್ತಾ ಇದ್ರಂತೆ. ಇಳ್ಕೊಂಡು ಹೋಗ್ಬೇಕಾದ್ರೆ ಗಂಟೆ ಶಬ್ದ ಕೇಳಿಸ್ತಂತೆ. ಗಂಟೆ ಶಬ್ದ ಕೇಳಿಸಿ ಅವರು ಬಂದ್ರಂತೆ. ಇದೇನಿದು, ಯಾರು ಇರಲಿಲ್ಲ, ಬಾಗ್ಲಾಕಿತ್ತು ನೋಡ್ರೆ ಗಂಟೆ ಶಬ್ದ ಕೇಳಿಸ್ತಾ ಇಲ್ಲ ಅಂತ. ಇಲ್ಲೇ ಆಂಜನೇಯ ಸ್ವಾಮಿ ಇದೆ, ನಾವು ಇನ್ನೂ ಮೇಲೆ ಹೋಗ್ಬೋದು. ರೈಟ್. ಅವ್ರು ಗಂಟೆ ಶಬ್ದ ಕೇಳಿಸ್ಕೊಂಡು ಮೇಲೆ ಬಂದು ನೋಡಿದ್ರೆ ಒಬ್ಬ ಚಿಕ್ಕ ಹುಡುಗ, ಸ್ವಾಮಿ ಬನ್ನಿ ಇದೆ ದೇವಸ್ಥಾನ ಓಪನ್ ಇದೆ, ಬನ್ನಿ ದರ್ಶನ ಮಾಡ್ಕೊಳ್ಳಿ ಅಂತ ಅವ್ರನ್ನ ಒಳಗಡೆ ಕಳಿಸಿ ದರ್ಶನ ಮಾಡಿ ಕಳಿಸಿದ್ರಂತೆ. ಅವ್ರು ದರ್ಶನ ಮಾಡ್ಕೊಂಡು ಆಚೆ ಬಂದು ಇದ್ಯಾರು ಹಿಂಗಿದ್ರಲ್ಲ ಅಂತ ತಿರುಗಿ ನೋಡ್ತಾರಂತೆ. ಆ ಚಿಕ್ಕ ಹುಡುಗ ಯಾರ್ದು ಇವ್ರನ್ನ ಕರ್ಬಿಟ್ಟು ದರ್ಶನ ಮಾಡಿಸಿದ್ರು ಅವರೂ ಇರಲಿಲ್ಲಂತೆ, ಬಾಗ್ಲೂ ಓಪನ್ ಆಗಿತ್ತಂತೆ. ಆವಾಗ ಅದೇನಪ್ಪ ಅಂದರೆ ರಂಗನಾಥ ಸ್ವಾಮಿಯೇ ಬಂದು ಅವ್ರಿಗೆ ದರ್ಶನ ಕೊಟ್ಟರು ಅಂತ ಪ್ರತೀತಿ ಅದು. ಅವಾಗಿಂದ ಭಕ್ತಾದಿಗಳಿಗೆ ಯಾಕಪ್ಪ ಶ್ರಮ ಆಗಬೇಕು,
ಬಾಗ್ಲೇ ಬೇಡ ಅಂತ ಹೇಳ್ಬಿಟ್ಟು ಅವಾಗಿಂದ ಬಾಗ್ಲಿಲ್ವಂತೆ. ಆಮೇಲೆ ಅದನ್ನ ಇನ್ನೊಂದು ಥರ ಏನು ಹೇಳ್ತಾರೆ ಅಂದರೆ, ರಂಗನಾಥ ಸ್ವಾಮಿಗಳು ಬಾಗಿಲನ್ನ ಒದ್ಬಿಟ್ರಂತೆ ಇಲ್ಲಿಂದ, ಅವ್ರ ಕೋಪ ಬಂದು ಭಕ್ತಾದಿಗಳಿಗೆ ದರ್ಶನ ಸಿಗಲ್ವಲ್ಲಪ್ಪ ಅಂತ. ಆ ಒದ್ದಿದ್ದ ಬಾಗಿಲು ಕುಣಿಗಲ್ ಕೆರೆಗೆ ಹೋಗಿ ಬಿತ್ತಂತೆ. ಈಗಲೂ ಆ ಬಾಗಿಲು ಅಲ್ಲಿದೆ ಅಂತ ಹೇಳ್ತಾರೆ ಎಲ್ರು. ನಮಗೆ ಈ ಕತೆಗಳನ್ನ ಹೇಳಿರೋದು ನಮ್ಮ ಅಜ್ಜಿ. ಸ್ನೇಹಿತರೆ, ಲಾಸ್ಟ್ ಟೈಮು ಒಂದ್ಸಲ ಇಲ್ಲಿ ಬಾಗಿಲಿಲ್ವಲ್ಲ, ಇಲ್ಲಿ ಉಂಡಿನ ಯಾರೋ ಕಳ್ತನ ಮಾಡ್ಬಿಟ್ಟಿದ್ರು. ನಾವು ದೇವಸ್ಥಾನಕ್ಕೆ ಬಂದಾಗ ಪೊಲೀಸವ್ರನ್ನು ಅವ್ರ ಕರ್ಕೊಂಬಂದು ಅವ್ರು ಹೆಂಗೆ ಕಳ್ತನ ಮಾಡಿದ್ರು, ಏನು ಮಾಡಿದ್ರು ತೋರಿಸಿ ಅಂತ ಈ ಮಾಜರ್ ಮಾಡ್ತಾರೆ ಗೊತ್ತಾ, ಆ ಥರ ಮಾಜರ್ ಮಾಡಿಸ್ತಾ ಇದ್ರು. ದೇವಸ್ಥಾನಕ್ಕೆ ಬಾಗಿಲಿಲ್ಲ, ನನ್ನ ಮಕ್ಕಳು ಬಂದು ಕಳ್ತನ ಮಾಡ್ಕೊಂಡು ಉಂಡಿ ಕತ್ಕೊಂಡು ಹೋಗ್ಬಿಟ್ಟವ್ರೆ. ಅಲ್ಲೆಲ್ಲ ಸಿಗಾಕೊಂಡಿದ್ರಂತೆ. ಸೊ ನೋಡ್ರಿ, ಇಲ್ಲಿಗೆ ವೆಹಿಕಲ್ಸ್ ಲಾಸ್ಟು. ಆ ಕಡೆ ತೋರಿಸ್ತೀನಿ ಬನ್ರಿ, ಫುಲ್ಲು ಕಾಡು. ಗಾಡಿನಿಲ್ಲ ಹಾಕ್ಕೊಳ್ಳೋಣ ನೋಡ್ರಿ, ಈ ಕಡೆ ಫುಲ್ಲು ಕಾಡು, ಏನಿಲ್ಲ ನೋಡ್ರಿ. ಅದೇ ದೇವಸ್ಥಾನ ನಿಮಗೆ ಆ ಕಡೆ ಕಾಣಿಸುತ್ತಲ್ಲ, ಅದೇ ದೇವಸ್ಥಾನ. ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ, ತುಂಬ ದಿನದಿಂದ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ, ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ, ಮಾಡಲಿ. ಬಾಗಿಲಿಲ್ಲ. ಆ ಊರುಗಳಿದೆ ಗೊತ್ತಾ, ಊರುಗಳು ಇಷ್ಟು ದೊಡ್ಡದಿದೆ, ನಾನು ನಿಮ್ಗೆ ತೋರಿಸ್ತೀನಿ. ಸಾಕಾಗಿದೆ. ನೀವು ಬೆಂಗಳೂರಿಂದ ಎಲ್ಲಾದರೂ ಒಂದು ಡೇ ಔಟ್ ಬರ್ತೀನಪ್ಪ ಅಂತಂದರೆ ಆರಾಮಾಗಿ ಬರ್ಬೋದು ನೋಡಿ. ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಒಂದು ಬ್ರೇಕ್ಫಾಸ್ಟ್ ರೈಡ್ ಥರ. ಆಮೇಲೆ ಟೆಂಪಲ್ಲು ನೋಡೋರಿಗೆ ಇಷ್ಟ ಇದ್ದರೆ ಟೆಂಪಲ್ ನೋಡ್ಬೋದು ಬಂದು. ಆಮೇಲೆ ಅಲ್ಲಿ ನೋಡ್ರಿ, ಇಲ್ಲಿ ಉಡಮುಡಿ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಹೆಸರು. ಉಡಮುಡಿ ಅಂದರೆ ಉಡ ಗೊತ್ತಲ್ಲ ನಿಮಗೆ, ಅದ್ರದ್ದು ಒಂದು ಸ್ಟೋರಿ ಇದೆ. ಉಡ ಏನೋ ಕರ್ಕೊಂಬಂತು ಅಂತ. ಸೊ ಅದಕ್ಕೆ ಇದು ಉಡಮುಡಿ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಹೆಸರು ಇದಕ್ಕೆ. ಇಷ್ಟೇ ಸ್ನೇಹಿತರ, ಸಖತ್ತಾಗಿದೆ. ಇಲ್ಲಿ ವಿಶೇಷ ಏನಂದರೆ ಅದೇ ಏನೋ ಎಡಗೈ ಊರ್ಕೊಂಡು ಕೂತಿರೋ ರಂಗನಾಥ ಸ್ವಾಮಿಗಳು, ಬಾಗಿಲಿಲ್ಲ. ಆಮೇಲೆ ಅವ್ರು ತಂದಿಟ್ಟಿರೋ ಊರುಗಳು ಇವತ್ತಿಗೂ ಬೆಳೀತಾ ಇದೆ ಅದು. ನೋಡ್ರಿ, ಇಲ್ಲೆಲ್ಲ ಫುಲ್ಲು ಫಾರೆಸ್ಟ್ ಇದು, ಚಿರತೆ ಬರುತ್ತೆ ಇಲ್ಲಿ. ಸೊ ಅದಕ್ಕೇ ಅಲ್ಲೆಲ್ಲ ದೇವಸ್ಥಾನಕ್ಕೆ ಚೆನ್ನಾಗಿ ಬರೋರಿಗೆ ತೊಂದರೆ ಆಗದೆ ಇರಲಿ ಅಂತ ಅಲ್ಲಿ ಇದು ಮಾಡಿದ್ದಾರೆ, ಕಾಂಪೌಂಡ್ ಕಟ್ತಾ ಇದ್ದಾರೆ. ಯಾರು ಬರೋರಿದ್ರೆ ಬಂದೋಗ್ರಿ. ನೋಡ್ರಿ, ನಾನು ಹೇಳಿದ್ನಲ್ಲ ಕಾಂಪೌಂಡು ಇದೇನೆ, ನೀಟಾಗಿ ಕಾಂಪೌಂಡ್ ಕಟ್ತಾ ಅವ್ರೆ. ಎಲ್ಲ ಕನ್ಸ್ಟ್ರಕ್ಷನ್ ಫೇಸಲ್ಲಿ ಇದೆಯಲ್ಲ, ರೋಡ್ ಫುಲ್ಲು ಗ್ರಾವೆಲ್ಸ್ ಇದೆ. ಹುಷಾರು, ಬರೋರಿದ್ರೆ ಆರಾಮಾಗಿ ಒಂದು ರೈಡ್ ಬಂದೋಗ್ರಿ. ಈ ಕಡೆಗೆ ಹೋದರೆ ಇನ್ನೊಂದು ಯಾವುದೋ ಊರಿಗೆ ಹೋಗುತ್ತೆ ಗುರು ಇದು. ಮತ್ತು ಇಲ್ಲಿಂದ ಜನ ಎಲ್ಲ ಇಲ್ಲಿ ಸೇವೆಗಳು ಮಾಡ್ತಾರೆ. ಆ ಟೈಮಲ್ಲಿ ಜನ ಎಲ್ಲ ನಡ್ಕೊಂಡು ಬರ್ತಾರೆ ಈ ಕಡೆಯಿಂದೆಲ್ಲ. ನೋಡಿ, ಇಲ್ಲಿ ಯಾವುದೋ ಇದು ಜಾಗ ಇದೆ, ಈ ಕಡೆಗೆ ಹೋದರೆ ಯಾವುದೋ ಊರಿಗೆ ಹೋಗುತ್ತೆ. ಫುಲ್ಲು ಕಾಡು ಗುರು ಇದು. ಅಲ್ಲಿ ಮೇಲ್ಗಡೆ ಬೆಟ್ಟದ ರಂಗನಾಥ ಸ್ವಾಮಿ ದೇವರು, ಇಲ್ಲಿ ಕೆಳಗಡೆ ಆಂಜನೇಯ ಸ್ವಾಮಿ ಇದೆ. ಸೊ ನಾವು ಯಾವಾಗಲೂ ಹಂಗೆ ಬಂದರೆ ಫಸ್ಟ್ ಮೇಲೆ ಹೋಗ್ಬಿಡ್ತೀವಿ. ಮೇಲೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಬರಬೇಕಾದ್ರೆ ಈ ಆಂಜನೇಯ ಸ್ವಾಮಿ ಇದು ದೇವಸ್ಥಾನ ಒಂದು ಸುತ್ತ ನೋಡ್ರಿ, ಹಿಂಗೊಂದು ರೌಂಡ್ ಹಾಕ್ಕೊಂಡು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಹಿಂಗೆ ನೋಡ್ರಿ, ನಡ್ಕೊಂಡು ಹೋಗೋರಿದ್ರೆ ನೋಡಿ, ಇಲ್ಲಿಂದ ಬೆಟ್ಟ ಹತ್ಕೊಂಡು ನಡ್ಕೊಂಡು ಹೋಗ್ಬೋದು, ಮೆಟ್ಲಿದೆ. ಆಮೇಲೆ ಇಲ್ಲಿ ನಾನ್ ವೆಜ್ಜು, ಈ ನಮ್ಮ ಕಡೆ ಅರಿಸೇವೆ ಅಂತ ಅಂತೀವಿ, ಅರಿಸೇವೆ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಶಾಮಿಯಾನ ಹಾಕ್ಕೊಂಡು ಫುಲ್ಲು ನಾನ್ ವೆಜ್ ಫಂಕ್ಷನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಸಖತ್ತಾಗಿರುತ್ತೆ ಇಲ್ಲಿ ಫಂಕ್ಷನ್ನು. ಓಕೆ ಸ್ನೇಹಿತರೆ, ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಅಭಿಪ್ರಾಯಗಳಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಟಾಟಾ, ಬಾಯ್ ಬಾಯ್. ಇಲ್ಲೆಲ್ಲ ಕಪಲ್ಸ್ಗಳು ಜಾಸ್ತಿ. ಎಲ್ಲ ಈ ಕಾಲೇಜ್ ಹುಡುಗಿರು ಬಂದು ಕುತ್ಕೊಬಿಟ್ಟಿರ್ತಾರೆ ಇಲ್ಲಿ. ಒಂದು ಟೈಮ್ ಪೊಲೀಸ್ ಬೀಟ್ ಬರುತ್ತೆ ಹಂಗೇನೆ, ಅವ್ರದ್ದೇ ಹಿಂಸೆಗಳು ಜಾಸ್ತಿ. ಆಮೇಲೆ ಎಣ್ಣೆ ಹೊಡೆಯೋರು ಜಾಸ್ತಿ ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಹಾಕ್ಕೊಂಡು ಎಣ್ಣೆ ಹೊಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನೋಡ್ರಪ್ಪ, ಇಲ್ಲಪ್ಪ ಲೆಫ್ಟಿಗೆ ಹೋಗ್ತೈತೆ ಗಾಡಿ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದಾಗ, ಇಲ್ಲ ಲೆಫ್ಟ್ ಇಲ್ಲಿನ ಆಗುತ್ತೆ, ಗಾಡಿ ಸರಿ ಇದಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಎಲ್ಲಪ್ಪ ಹೋಗ್ತೈತೆ ಲೆಫ್ಟ್ಗೆ.
ಹಿಂಗೆ ಹೋದ್ರೆ ರೋಡು ಈ ಕಡೆಗೂ ಸಕ್ಕತ್ತಾಗಿದೆ ರೋಡು.